ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಜವಾದ ರೊಮ್ಯಾನ್ಸ್ ಎಕ್ಸ್ಪೆನ್ಸಿವ್ ಗಿಫ್ಟ್ನಲ್ಲಿ ಇರಲ್ಲ. ಅರ್ಧ ರಾತ್ರಿ ಹಸಿವಾದಾಗ ಮ್ಯಾಗಿ ಮಾಡಿಕೊಡುವ ಕೇರ್ನಲ್ಲೂ ಪ್ರೀತಿ ಇರುತ್ತದೆ. ಇದು ಅಂಥದ್ದೇ ಒಂದು ಗಂಡ ಹೆಂಡತಿಯ ಪ್ರೇಮ ಕತೆ. ರಾತ್ರಿ 2 ಗಂಟೆ. ಮನೆಯೆಲ್ಲ ಡೀಪ್ ಸ್ಲೀಪ್ನಲ್ಲಿ ಇತ್ತು. ಆದರೆ ನವ್ಯಾಗೆ ಮಾತ್ರ ನಿದ್ದೆ ಬರ್ತಿರ್ಲಿಲ್ಲ. ಕಾರಣ ಹಸಿವು. ಸಂಜೆ ಗಂಡನ ಜೊತೆ ಜಗಳ ಮಾಡಿಕೊಂಡು ಪ್ರಾಪರ್ಲಿ ಊಟ ಮಾಡಿರಲಿಲ್ಲ. ಆದರೆ ಈಗ ಹೊಟ್ಟೆ ಫುಲ್ ಪ್ರೊಟೆಸ್ಟ್ ಮಾಡ್ತಿತ್ತು. ಅವಳು ನಿಧಾನವಾಗಿ ಬೆಡ್ ಮೇಲಿಂದ ಎದ್ದಳು. ಅವಳ ಪಕ್ಕದಲ್ಲಿ ಮಲಗಿದ್ದ ಗಂಡ ರಿಷಿ. ಅವನು ತುಂಬಾನೇ ಡೀಪ್ ಸ್ಲೀಪ್ನಲ್ಲಿ ಇದ್ದಾನೆ ಅಂತ ಅನಿಸ್ತಿತ್ತು. ನವ್ಯ ನಿಧಾನವಾಗಿ ರೂಮ್ ಡೋರನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡಿ ಕಿಚನ್ ಕಡೆಗೆ ಹೋದ್ಲು. ಕಿಚನ್ನಲ್ಲಿ ಲೈಟ್ ಆನ್ ಮಾಡಿ ಫ್ರಿಡ್ಜನ್ನು ಓಪನ್ ಮಾಡಿದ್ಲು. ಆದರೆ ಏನೂ ರೆಡಿ ಇರಲಿಲ್ಲ. ಛೇ, ಈಗ ನೂಡಲ್ಸ್ ಮಾಡಬೇಕಾ ಎಂದು ಕ್ಯೂಟಾಗಿ ಮುಖ ಮಾಡಿಕೊಂಡ್ಳು. ಅಷ್ಟರಲ್ಲಿ ಹಿಂದೆಯಿಂದ ಯಾರದೋ ಧ್ವನಿ. ಮಿಡ್ ನೈಟ್ ಕುಕ್ಕಿಂಗಾ? ನವ್ಯ ಲಿಟ್ರಲಿ ಹೆದರ್ಕೊಂಡ್ಳು. ಅಯ್ಯೋ, ನೀವು ನಿದ್ದೆ ಮಾಡಿರ್ಲಿಲ್ವಾ? ಡೋರ್ ಹತ್ತಿರ ರಿಷಿ ಸ್ಲೀಪಿ ಮೋಡ್ನಲ್ಲಿ ಜೊತೆ ನಿಂತಿದ್ದ. ನಿನಗೆ ಹಸಿವು ಆಗುತ್ತೆ ಅಂತ ಗೊತ್ತಿತ್ತು, ಅವನು ಸ್ಮೈಲ್ ಮಾಡಿ ಹೇಳಿದ. ನವ್ಯಾಗೆ ಶಾಕ್ ಆಯ್ತು. ಹೇಗೆ ಅಂತ ಕೇಳಿದ್ಲು. ಸಿಟ್ಟು ಮಾಡಿಕೊಂಡು ಊಟ ಸ್ಕಿಪ್ ಮಾಡಿದ್ರು ನಿನ್ನ ಹೊಟ್ಟೆ ಸೈಲೆಂಟ್ ಇರಲ್ಲ ಅಲ್ವಾ ಅಂತ ಕೇಳಿದ. ಅವಳು ನಾಚಿಕೆಯಿಂದ ಮುಖವನ್ನ ಟರ್ನ್ ಮಾಡಿಕೊಂಡ್ಳು. ರಿಷಿ ನಿಧಾನವಾಗಿ ಸ್ಲೀವ್ಸ್ ಅನ್ನ ಫೋಲ್ಡ್ ಮಾಡ್ಕೊಂಡ. ಮೂವ್ ಮೇಡಮ್, ಶೆಫ್ ಎಂಟ್ರಿ ಅಂತ ಹೇಳ್ದ. ಬೇಡ, ನಾನು ಮಾಡ್ತೀನಿ ಅಂತ ಅಂದ್ಲು. ನೀನು ಕಿಚನ್ನಲ್ಲಿದ್ದರೆ ಕುಕ್ಕಿಂಗಿಂತ ಜಾಸ್ತಿ ಡಿಸ್ಟ್ರಾಕ್ಷನ್ನೇ ಜಾಸ್ತಿ ಆಗಿರುತ್ತೆ. ಆ ಮಾತು ಕೇಳಿ ನವ್ಯ ಬ್ಲಶ್ ಆದ್ಲು. ಕೆಲವು ನಿಮಿಷಗಳಲ್ಲಿ ಕಿಚನ್ ಫುಲ್ಲು ಮ್ಯಾಗಿ ಸ್ಮೆಲ್ ಬರ್ತಾ ಇತ್ತು. ಹೊರಗೆ ಮಳೆ ಕೂಡ ಬರ್ತಾ ಇತ್ತು. ಒಳಗಡೆ ಲೈಟ್ ಉರಿತಾ ಇತ್ತು. ನವ್ಯ ಕಿಚನ್ ಸ್ಲ್ಯಾಬ್ ಮೇಲೆ ಕುಳಿತು ಅವನನ್ನೇ ನೋಡ್ತಿದ್ಲು. ಏನು ಎಂದು ರಿಷಿ ಕೇಳ್ದ. ನಥಿಂಗ್ ಅಂದ್ಲು. ಸುಳ್ಳು, ಏನೋ ನೋಡ್ತಿದ್ಯಾ ಅಂತ ಅವನು ಹೇಳ್ದ. ನವ್ಯ ನಗು ಮಾಡಿ ಹೇಳಿದ್ಲು, ಹುಡುಗರು ಮಿಡ್ ನೈಟ್ನಲ್ಲಿ ಮ್ಯಾಗಿ ಮಾಡ್ತಾ ಎಷ್ಟು ಕ್ಯೂಟ್ ಆಗಿರ್ತಾರಾ ಅಂತ ನೋಡ್ತಿದ್ದೆ ಅಂತ ಹೇಳಿದ್ಲು. ರಿಷಿ ನಗುತ್ತಾ ಬೌಲ್ ಅವಳ ಕೈಗೆ ಕೊಟ್ಟ. ಮೊದಲು ತಿನ್ನು. ನವ್ಯ ಫಸ್ಟ್ ಬೈಟ್ ತಿಂದಳು. ವಾವ್, ಸೂಪರ್ ಟೇಸ್ಟ್. ಅಷ್ಟೇನಾ, ರಿವಾರ್ಡ್ ಇಲ್ವಾ ಅವಳು ಕೇಳಿದ್ಲು. ಯಾವ ರಿವಾರ್ಡ್? ರಿಷಿ ಸ್ಲೋಲಿ ಅವಳ ಹತ್ತಿರ ಬಂದು ಅವಳನ್ನ ಆಲಂಗಿಸಿದ. ಶೆಫ್ಗೆ ಮಿನಿಮಮ್ 1 ಹಗ್ಗಾದ್ರೂ ಬೇಕು. ನವ್ಯ ನಾಚಿಕೆಯಿಂದ ಸುತ್ತಲೂ ನೋಡಿದ್ಲು. ಅವನು ಹೇಳಿದ, ನೈಟ್ 2 ಗಂಟೆಗೆ ಯಾರು ನೋಡ್ತಾರೆ ಅಂತ ರಿಷಿ ಟೀಸ್ ಮಾಡ್ದ. ಅವಳು ಕ್ಯೂಟಾಗಿ ನಗು ಮಾಡಿ ಅವನನ್ನ ಹಗ್ ಮಾಡ್ಕೊಂಡ್ಳು. ಆ ಹಗ್ನಲ್ಲಿ ಆತ್ಮೀಯತೆ ಇತ್ತು, ಕಂಫರ್ಟ್ ಇತ್ತು, ಲವ್ ಇತ್ತು. ಸ್ವಲ್ಪ ಸಮಯದ ನಂತರ ಇಬ್ಬರು ಸೇಮ್ ಬೌಲ್ನಿಂದ ನೂಡಲ್ಸ್ ತಿನ್ನುತ್ತಾ ಮಾತಾಡ್ತಿದ್ರು. ಸಡನ್ಲಿ ಕರೆಂಟ್ ಹೋಯ್ತು. ಕಿಚನ್ ಕತ್ತಲಾಯಿತು. ನವ್ಯ ಭಯಪಟ್ಟು ಇನ್ಸ್ಟಂಟ್ಲಿ ರಿಷಿ ಕೈ ಹಿಡಿದ್ಲು. ಭಯವಾ? ಅವಳು ಹೇಳಿದ್ಲು ಸ್ವಲ್ಪ. ರಿಷಿ ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡ. ನಾನು ಇದ್ದೀನಲ್ಲ. ಆ ಕ್ಷಣದಲ್ಲಿ ಹೊರಗೆ ಮಳೆ ಜೋರಾಗುತ್ತಿತ್ತು. ಒಳಗೆ ಕಿಚನ್ನಲ್ಲಿ ಲೈಟ್ ಇಲ್ದಿದ್ರೂ ಇಬ್ಬರ ಮುಖದಲ್ಲಿ ಸ್ಮೈಲ್ ಮಾತ್ರ ಕ್ಲಿಯರ್ ಆಗಿ ಕಾಣುತ್ತಿತ್ತು. ಆ ದಿನದ ರಾತ್ರಿ ಒಂದು ಮಧ್ಯರಾತ್ರಿಯ ಹಸಿವು
ಗಂಡ ಹೆಂಡತಿಯ ರೊಮ್ಯಾಂಟಿಕ್ ಮೆಮೊರಿಯಾಗಿ ಉಳಿದು ಬಿಟ್ಟಿತ್ತು. ಈ ಗಂಡ ಹೆಂಡತಿಯ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ಈ ಕತೆನ ಕೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.